ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನೆಲ್. ನಾನು ನಿಮ್ಮ ಹಾಕಿ ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ 7 ಸೀಟರ್ ಕಾರ್. ಆಲ್ಮೋಸ್ಟ್ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ರು, ವಾಟ್ಸ್ಆಪ್ ಮಾಡ್ತಾ ಇದ್ರು 7 ಸೀಟರ್ ಕಾರ್ ಬಂದ್ರೆ ಹೇಳಿ ಅಂತ. ಅದು ಯಾವ ಗಾಡಿ ಅಂದ್ರೆ ಎಲ್ಲರದು ಫೇವರೇಟ್ ಅಂತ ಹೇಳ್ಬೋದು. ಟೊಯೋಟಾ ಇನೋವಾ 2012 ಮಾಡಲ್ ಇನೋವಾ GX ವೇರಿಯಂಟ್ ಬಂದಿದೆ ನನ್ನ ಹತ್ರ. ಆಲ್ಮೋಸ್ಟ್ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ರು, ನನಗೆ ಫೋನ್ ಕೂಡ ಮಾಡ್ತಾ ಇದ್ರು, ಸರ್ ಇನೋವಾ ಬಂದ್ರೆ ಹೇಳಿ. ಎಲ್ಲ XUV ತೋರಿಸ್ತಾ ಇದ್ದೀರಾ, ನೀವು TUV ತೋರಿಸ್ತಾ ಇದ್ದೀರಾ, ಇಟ್ಟಿಗಾ ತೋರಿಸ್ತಾ ಇದ್ದೀರಾ, ಇನೋವಾ ಬಂದ್ರೆ ಹೇಳಿ ಇನೋವಾ ಅಂತ 4-5 ಜನ ನನಗೆ ಫೋನ್ ಮಾಡ್ತಾ ಇನೋವಾ ಬಂದ್ರೆ ಹೇಳಿ ಅಂತ. ಅದಕ್ಕೋಸ್ಕರ ನಾನು ಜಸ್ಟ್ ಇವಾಗಲೇ ಬಂದಿದೆ ಇನೋವಾ. ಬಂದ ತಕ್ಷಣ ಇಮಿಡಿಯೇಟ್ಲಿ ನಾನು ವಿಡಿಯೋಲಿ ಹಾಕ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ಇನೋವಾ ಕೊಡ್ತೀನಿ. ಆ್ಯಂಡ್ ಒಂದಲ್ಲ 2-3 ಇನೋವಾ ಇದೆ. ಜಸ್ಟ್ ರೈಟ್ ನೋ ಇವಾಗ ಒಂದು ಇನೋವಾದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಅದು ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಒಳ್ಳೆ ಕಾರ್ಸ್, ನಿಮ್ಮ ರಿಕ್ವೈರ್ಮೆಂಟ್ ಕಾರ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಡ್ರೀಮ್ ಕಾರ್ಸ್ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದಲ್ಲ, ಡೈರೆಕ್ಟ್ಲಿ ವಿಡಿಯೋಲಿ ಹೋಗಿ ಕಂಪ್ಲೀಟ್ ವಿಡಿಯೋ ತಗೊಳ್ಳೋಣ. ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ನನ್ನ ಮುಂದ್ಗಡೆ ಒಂದು ಇನೋವಾ ಇದೆ, ನೋಡ್ಬೋದು. ಇನೋವಾ 2012 ಮಾಡಲು G ವೇರಿಯಂಟು, ನೋಡ್ಬೋದು. ಬಾಡಿ ಲೈನು ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ವ್ಯೂ ನೋಡ್ಬೋದು, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹಿಂಗೆ ಲೆಫ್ಟ್ ಸೈಡ್ ಕೂಡ ನೋಡ್ಬೋದು. ಎಲ್ಲಿನೂ ಕೂಡ ಸ್ಕ್ರಾಚಸ್ಸು, ಡೆಂಟು ಆ ಥರ ಅಂದರೆ ಏನಿಲ್ಲ. ನೋಡ್ಬೋದು ಫ್ರೆಂಡ್ಸ್, ಲೆಫ್ಟ್ ಸೈಡ್ ಕೂಡ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. G4 ವೇರಿಯಂಟು, ಸಾರಿ G4 ಅಲ್ಲಿ ಇದು GX. ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ, ಬ್ಯಾಕ್ ವೈಫರು ಆ್ಯಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಕೂಡ ಎಲ್ಲ ಬಂದಿದೆ. ಸ್ಪಾಯ್ಲರ್ನು ಕೂಡ ಹಾಕಿದ್ದಾರೆ ಕಸ್ಟಮರು, ನೋಡ್ತಾ ಇದ್ದೀರಾ. ಬ್ಯಾಕ್ ಎಕ್ಸ್ಟ್ರಾ ಇವನು ಬಂಪರ್ ಕೂಡ ಹಾಕಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಟ್ ಕಸ್ಟಮರ್ ಗಾಡಿ. ಜಸ್ಟ್ ಬಂದ ತಕ್ಷಣ ನಾನು ಇಮಿಡಿಯೇಟು ಫಸ್ಟ್ ವೀಡಿಯೋ ಹಾಕ್ಬಿಡೋಣ ಅಂತ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ನಾನು ರೀಫಾಬ್ಗೇನು ಕಳಿಸಿಲ್ಲ ಗಾಡಿ, ಹಿಂಗೆ ನಾನು ಹಾಕ್ತಾ ಇದ್ದೀನಿ. ನೋಡ್ತಾ ಇರೋ ಹಂಗೆ ರೈಟ್ ಸೈಡ್ ಕೂಡ ನೋಡ್ಬೋದು ನೀವು. ರೈಟ್ ಸೈಡ್ನು ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿನೂ ಕೂಡ ಒಂದು ಸ್ಕ್ರಾಚಸ್ಸು, ಡೆಂಟು ಆ ಥರ ಏನಂದರೆ ಏನಿಲ್ಲ. ರೈಟ್ ಸೈಡ್ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ವ್ಯೂ. ಕೆಳಗಡೆ ನೋಡ್ತಾ ಇದ್ದೀರಾ, ಫುಟ್ ರೆಸ್ಟ್ ಎಲ್ಲ ಹಾಕಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ವೆಹಿಕಲ್ಲು ಲುಕ್ ವೈಸು ಕೂಡ ಚೆನ್ನಾಗಿ ಕಾಣ್ತಾ ಇದೆ ವೆಹಿಕಲ್ಲು. ಟಾಪ್ ಕಂಡೀಷನ್ನು ಕೂಡ ಚೆನ್ನಾಗಿದೆ. ಎಲ್ಲಿನೂ ಅದೂ ಕೂಡ ಟಾಪ್ ಮೇಲೂ ಡೆಂಟಾಗಿ ಥರ ಏನಂದರೆ ಏನಿಲ್ಲ. ಫ್ರೆಂಡ್ಸ್ ಬನ್ನಿ, ಇವಾಗ ರೈಟ್ ರೌಂಡ್ ಬಾಡಿ ಲೈನ್, ಆಲ್ಮೋಸ್ಟ್ ಎಲ್ಲ ರೈಟ್ ರೌಂಡ್ ನಿಮಗೆ ಬಾಡಿ ಲೈನ್ ತೋರಿಸಿದ್ದೀನಿ. ಸ್ಕ್ರಾಚಸ್ಸು, ಡೆಂಟ್ ಆ ಥರ ಏನಿಲ್ಲ ಅಂತ. ಬನ್ನಿ ಇವಾಗ ಇಂಟೀರಿಯರ್ ಕಡೆ ಹೋಗೋಣ. ಇಂಟೀರಿಯರ್ ಏನು ಕಂಡೀಷನ್ ಇದೆ ನೋಡೋಣ. ಅದು ಮುಂಚೆ ಟೈರ್ಸ್ ಕಂಡೀಷನ್ ನೋಡೋಣ, ಏನು ಕಂಡೀಷನಲ್ಲಿದೆ ಟೈರ್ಸ್ ಅಂತ. ಆ್ಯಂಡ್ ಫ್ರಂಟ್ ಟೈರ್ಸಿಂದ ಶುರು ಮಾಡೋಣ. ನೋಡ್ಬೋದು ಟೈರ್ಸು ಫ್ರೆಂಡ್ಸ್. ಟೈರ್ಸ್ ಆಲ್ಮೋಸ್ಟು 80% ಟೈರ್ ಇದೆ. ಫ್ರಂಟ್ ಟೈರ್ ಇದು 80-85% ಟೈರ್ ಇದೆ. ಇದು ಫ್ರಂಟ್ ರೈಟ್ ಸೈಡ್ ಟೈರ್ ಇದು. ಹಂಗೆ ನಿಮಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ತೋರಿಸ್ತೀನಿ. ನೋಡ್ಬೋದು, ಇದು ಬ್ಯಾಕ್ ಸೈಡ್ ಟೈರ್ ಇದು. ಅದನ್ನು ಕೂಡ ಸೇಮ್ 80% ಟೈರ್ ಇದೆ. ಇಂಟೀರಿಯರ್ ಕಡೆ ನೋಡ್ಬೋದು ಫ್ರೆಂಡ್ಸ್, ಹೊರಗಡೆ ಇಂಟೀರಿಯರ್ ನೋಡ್ಬೋದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದರಲ್ಲಿ ನಿಮಗೆ G4 ಅಲ್ಲಿ 4 ಪವರ್ ವಿಂಡೋಸ್ ಇದೆ. ಆ್ಯಂಡ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಸೀಟ್ಸ್ ನೋಡ್ಬೋದು, ಚೆನ್ನಾಗಿದೆ. ಅದ್ಮೇಲೆ ಇವರು ಇದು ಸೀಟ್ಸ್ ಹಾಕಿದ್ದಾರೆ, ಕವರ್ ಹಾಕಿದ್ದಾರೆ. ಹೊರಗಡೆ ಲೆದರ್ ಸೀಟ್ಸ್ ಇದೆ, ಅದ್ಮೇಲೆ ಅವರು ಕವರ್ ಹಾಕಿದ್ದಾರೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್, ಪ್ಯಾನಿಯರ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮು. ನೋಡ್ತಾ ಇದ್ದೀರಾ, ಇದರಲ್ಲಿ GX ಅಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಮಾತ್ರ ಬರೋದು, ಡ್ಯೂಯಲ್ ಏರ್ ಬ್ಯಾಗ್ ಬರಲ್ಲ. ಆ್ಯಂಡ್ ಆಟೋ AC ಕೂಡ ಬರಲ್ಲ, ನಾರ್ಮಲ್ AC ಬರುತ್ತೆ.
ರೂಫ್ ಎ ಸಿ ಎಲ್ಲ ಬರುತ್ತೆ, ನಾರ್ಮಲ್ ಆಟೋ ಎ ಸಿ ಬರಲ್ಲ. ಅದ್ರಲ್ಲಿ ಒನ್ಲಿ ಜಸ್ಟ್ ವಿ ಇಂದ ಬರುತ್ತೆ, ವಿ ಝೆಡ್ ಇಂದ ನೋಡ್ಬೋದು. ಫ್ರಂಟ್ ವ್ಯೂ ಇದು. ಇನ್ನು ಬ್ಯಾಕ್ ಸೈಡ್ ಇಂಟೀರಿಯರ್ ಕೂಡ ನೋಡ್ಬೋದು. ಅದನ್ನು ಬಗ್ಗೆ ಸೀಟ್ಸ್ ಇರೋದು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಬಗ್ಗೆ ಸೀಟ್ 7 ಸೀಟರ್ ಕಾರ್ ಇದು, ಬಗ್ಗೆ ಸೀಟ್ಸು. ಇನೋವಾ ಅದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಳ್ಳೆ ಗಾಡಿ ಇನೋವಾ ಫ್ಯಾಮಿಲಿ ಯೂಸ್ಗೆ. ಟೊಯೋಟಾ ಇಂಜಿನ್ನು ನೋಡ್ಬೋದು. ಇಲ್ಲಿ ರೂಫ್ ಎ ಸಿನೂ ಕೂಡ ಎಲ್ಲ ಇದೆ. ನಿಮಗೆ ಹಂಗೆ ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ವೈಫರು ನೋಡ್ತಾ ಇದ್ದೀರಾ. ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ನಿಮಗೆ ನೋಡಿ ಈ ಥರ ಸಿಗುತ್ತೆ. ನಿಮಗೆ ಜಾಸ್ತಿ ನಿಮ್ಮದು ಲಗೇಜ್ ಇದ್ದರೆ ಆರಾಮಾಗಿ ಲಗೇಜ್ನು ಯೂಸ್ ಮಾಡ್ಬೋದು. ಇಲ್ಲ ಜನಗಳು ಇದ್ದರೆ ಯು ಕ್ಯಾನ್ ಓಪನ್ ದಿಸ್ ಸೀಟ್ಸು, ಓಪನ್ ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಳ್ಬೋದು. 7 ಸೀಟರು ನೋಡ್ತಾ ಇದ್ದೀರಾ, ಫೋಲ್ಡ್ ಮಾಡಿದ್ದಾರೆ. ಸದ್ಯಕ್ಕೆ ಫೋಲ್ಡ್ ಮಾಡಿ ಇಕ್ಕಿದ್ದಾರೆ, ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡ್ನು ಕೂಡ ಎ ಸಿ ಬರುತ್ತೆ, ಡಬಲ್ ಎ ಸಿ ಬರುತ್ತೆ ಎಲ್ಲ. ಹಿಂಗೆ ನೋಡ್ಬೋದು ಫ್ರೆಂಡ್ಸ್. ಟೈರ್ಸ್ ಕಂಡೀಷನ್ ಕೂಡ ಲೆಫ್ಟ್ ಸೈಡ್ ಟೈರು ಇದನ್ನು ಕೂಡ ಆಲ್ಮೋಸ್ಟ್ 80% ಟೈರ್ ಇದೆ. ಬ್ಯಾಕ್ ಸೈಡು, ಲೆಫ್ಟ್ ಸೈಡು ಆ್ಯಂಡ್ ಫ್ರಂಟ್ ಟೈರ್ನು ಕೂಡ ನೋಡ್ಬೋದು. ಅದನ್ನು ಕೂಡ 80% ಟೈರ್ ಇದೆ. ಆಲ್ಮೋಸ್ಟ್ ನಮಗೆ 4 ಟೈರು ಒಂದೇ ರೀತಿಯಲ್ಲಿದೆ. 80% ಟೈರ್ಸ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಟೈರ್ಸ್ ಕಂಡೀಷನ್ನು, ಬಾಡಿ ಕಂಡೀಷನ್, ಇಂಟೀರಿಯರ್ ಕಂಡೀಷನ್ ಎಲ್ಲ ಆಗಿದೆ. ಇಂಜಿನ್ ರೂಮ್ ನೋಡೋಣ, ಇಂಜಿನ್ ಕಂಡೀಷನ್ ನೋಡೋಣ. ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ನೋಡೋಣ ಏನು ಕಂಡೀಷನ್ ಇದೆ ಅಂತ. ಇಂಜಿನ್ ಬಾನೆಟ್ ಓಪನ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್. ನೋಡ್ಬೋದು ಇಂಜಿನ್ನು ಬಾನೆಟ್ ಎಲ್ಲ ಓಪನ್ ಮಾಡಿದ್ದೀನಿ, ಚೆನ್ನಾಗಿದೆ. ಇನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮ್ರಾನ್ ಬ್ಯಾಟ್ರಿ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ಸೌಂಡ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಂಜಿನ್ನು ತುಂಬ ಸ್ಮೂತ್ ಆಗಿದೆ. ಟೊಯೋಟಾ ಇಂಜಿನ್ನು ಏನು ಹೇಳೋದೇನಿಲ್ಲ, ಒಳ್ಳೆ ರಿಕಾರ್ಡೆಡ್ ಇಂಜಿನ್, ಜಾಪಾನ್ ಇಂಜಿನ್ ಇದು ಟೊಯೋಟಾದು. ಆಲ್ಮೋಸ್ಟ್ ಟೊಯೋಟಾದು ಯಾವ ಗಾಡಿ ಇರಲಿ, ಇನೋವಾನ್ ಅಂತಾನಲ್ಲ, ಟೊಯೋಟಾದು ಯಾವ ಗಾಡಿ ತೊಗೊಳ್ಳಿ ಒಳ್ಳೆ ಗಾಡಿ. ಇಂಜಿನಲ್ಲಿ ಎಲ್ಲ ಆಮ್ರಾನ್ ಬ್ಯಾಟ್ರಿ ಎಲ್ಲ ಇದೆ. ರಿಕಾರ್ಡೆಡ್ 1,37,000 ನೋಡಿದೆ. ತುಂಬ ಸ್ಮೂತ್ ಆಗಿದೆ ಇಂಜಿನ್ನು. ನಾನು ಟೆಸ್ಟ್ ಡ್ರೈವ್ನು ಮಾಡಿದೆ, ₹1 ಖರ್ಚಿಲ್ಲ. ಜಸ್ಟ್ ತೊಗೊಂಡೋಗ್ಬೇಕು, ಯೂಸ್ ಮಾಡಬೇಕಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ಡೀಟೇಲ್ಸ್ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡಿದ್ದೀರಾ. ಏನು ಮಾಡಲು, ಏನು ಪ್ರೈಸಿಂಗ್, ಎಷ್ಟಕ್ಕಾಗತ್ತೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ರೈಟ್ ಒಂದು ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ. 2012 ಮಾಡಲು ಇನೋವಾ GX ವೇರಿಯಂಟು. ಸೆಕೆಂಡ್ ಓನರ್ ವೆಹಿಕಲ್ಲು. ಡ್ರಿವೆನ್ 1,31,000 ಕಿಲೋಮೀಟರ್ ಡ್ರಿವೆನ್. ಅದನ್ನು ಕೂಡ ಶೋರೂಮ್ ಹಿಸ್ಟ್ರಿ. ಟೈರ್ಸ್ ಆಗಲಿ, ಬಾಡಿ ಲೈನು, ಇಂಟೀರಿಯರ್ ಆ ಥರ ಏನಂದ್ರೆ ಏನಿಲ್ಲ. ಇಂಜಿನ್ನು ಕೂಡ ಗುಡ್ ಕಂಡೀಷನಲ್ಲಿದೆ. ನಾನು ಎಲ್ಲ ಪ್ರತಿಯೊಂದು ಗಾಡಿ ಓಡಿಸಿ ಎಲ್ಲ ಸರ್ಟಿಫೈಡ್ ಮಾಡಿದ್ದೀನಿ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಬಂದುಬಿಟ್ಟು 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲು. ಅಂದರೆ ಕಂಪನಿ ಇಂಡಿವಿಜುವಲ್ ಆಗಿರೋದು ಪ್ರಕಾರ ಸಿಂಗಲ್ ಓನರ್ ಯಾವುದು, ಕಂಪನಿ ಇಂಡಿವಿಜುವಲ್ ಅಂತ RC ಬುಕ್ಕಲ್ಲಿ ಸೆಕೆಂಡ್ ಅಂತ ತೋರಿಸ್ತಾ ಇದೆ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಅರೌಂಡ್ 9,25,000 ಹೇಳ್ತಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಸಿಯೆಸ್ಟ್ ರೂಟ್ ಅಂದರೆ ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲು, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬರ್ಬೋದು. ಇಲ್ಲಾಂದರೆ ಗೂಗಲ್ ಮ್ಯಾಪ್ ಏನು ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಶೋರೂಮ್ಗೆ ಲೊಕೇಶನ್ ಬಂದುಬಿಡುತ್ತೆ ಫ್ರೆಂಡ್. ನಮ್ಮ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ, ಗಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕುತ್ಕೊಂಡು ಬಿಸ್ನೆಸ್ ಮಾಡೋಣ. ನೆಗೋಷಿಯೇಷನ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ಮಾರ್ಕೆಟಿನ ನೆಗೋಷಿಯೇಷನ್ ಪ್ರೈಸಲ್ಲಿ ಕೊಡ್ತೀನಿ. ಪ್ಲಸ್ ನಮ್ಮ ಕಡೆ ಏನು ತೊಗೊಂಡ್ರೆ ಏನು ಬೆನಿಫಿಟ್ ಅಂದರೆ ನಿಮಗೆ ಫ್ರೆಂಡ್ಸ್, ನಿಮಗೆ 1 ಇಯರ್ ನಿಮಗೆ ಎಲ್ಲ ಚೆಕಪ್ ಮಾಡಿ ಕೊಡ್ತೀನಿ. ಪ್ಲಸ್ ನಿಮಗೆ ಜನರಲ್ ಸರ್ವಿಸು, 3M ಪಾಲಿಶು,
ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀನಿ. ಆ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಮೇನ್ ಬೆನಿಫಿಟ್ ನಮ್ಮ ಕಡೆ ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಷನ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಿಮಗೆ. ಅಂಡ್ ಫ್ರೆಂಡ್ಸ್, ನಿಮಗೆ ಈ ಗಾಡಿ ಬೇಡ ಬೇರೆ ಗಾಡಿ ಬೇಕಂದ್ರೂ ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇದೆ. ನಿಮಗೆ ಯಾವ ಗಾಡಿ ಬೇಕು ನಮ್ಮ ಕಡೆ ಸಿಗುತ್ತೆ. ನಿಮಗೆ ಹ್ಯಾಚ್ ಬ್ಯಾಕ್ ಗಾಡಿ ಬೇಕಾ, ಸೆರಾನಲ್ಲಿ ಬೇಕಾ, SUV ಬೇಕಾ, ಕಾಂಪ್ಯಾಕ್ಟ್ SUV ಬೇಕಾ, ಯಾವ್ದಂತರ ಇದ್ರೆ ಹೇಳಿ, ಪ್ರೀಮಿಯಂ ಕಾರ್ಸ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನಮ್ಮ ಶೋರೂಮ್ಗೆ ಬನ್ನಿ, ಒನ್ ಟೈಮ್ ವಿಸಿಟ್ ಮಾಡಿ. ಇಲ್ಲ ಅಂದ್ರೂ ಕೂಡ ನಮ್ಮ ಕ್ಯಾಟ್ಲಾಗ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ. ನಮಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ನಿಮಗೆ ವಾಟ್ಸಪ್ನು ಕೂಡ ಮಾಡ್ಬೋದು. ನೀವು ಯಾವ ಗಾಡಿ ಬೇಕೋ ಅದೇ ಗಾಡಿದು ನಾನು ಫೋಟೋಸ್ ಕಳ್ಸಿಕೊಡ್ತೀನಿ. ಇಲ್ಲ ಅಂದ್ರೂ ಕೂಡ ನಿಮಗೆ ಕ್ಯಾಟ್ಲಾಗ್ ಅಲ್ಲಿ ಹಾಕಿರ್ತೀನಿ. ಇಲ್ಲ ನಿಮ್ಗೆ ಯಾವ್ದು ಗಾಡಿಗೆ ನನಗೆ ಹೇಳ್ತೀರಾ ಅದೇ ಗಾಡಿಗೆ ನಾನು ಫೋಟೋಸ್ ಮತ್ತು ವಿಡಿಯೋ ಕಳಿಸ್ಕೊಡ್ತೀನಿ ಫ್ರೆಂಡ್. ಇದೆಲ್ಲ ನಿಮಗೆ ಬೆನಿಫಿಟ್ ಎಲ್ಲಿ ಸಿಗೋದು ಅಂತ ಸಾಗರ್ ಕಾರ್ಸ್ ವಿಸಿಟ್ ಮಾಡಿ. ಬನ್ನಿ ನಮ್ಮ ಶೋರೂಮ್ಗೆ, ಈ ಎಲ್ಲ ಬೆನಿಫಿಟ್ಸ್ ನೀವು ತಗೊಳ್ಳಿ. ಅಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಮ್ಮ ಗುಡ್ ಬೈ.